ಬಂದು ಇಳಿದಿದ್ದೀನಿ ಮೈಸೂರಲ್ಲಿ. ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಫುಲ್ ಬ್ಯುಸಿ ಇದೆ, ಸ್ವಲ್ಪ ಕೆಲಸ ಅದು ಇದು ಟೆನ್ಷನ್ ತುಂಬ ಇತ್ತು. ಮಂತ್ ಎಂಡ್ ಇಯರ್ ಎಂಡ್ ಎಲ್ಲ ಮುಗೀತು. ಈಗ ಮೈಸೂರಿಗೆ ಬಂದಿದ್ದೀನಿ. ಒಂದು ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮನ್ನ. ಎಲ್ಲಿಗೆ ಅಂತ ಮುಂದೆ ಗೊತ್ತಾಗುತ್ತೆ, ವಿಡಿಯೋ ನೋಡ್ತಾ ಇರಿ. ಫ್ರೆಂಡ್ಸ್, ತುಂಬ ದಿವಸ ಆದಮೇಲೆ ಬಂದಿದ್ವಿ ಚಾಮುಂಡಿ ಬೆಟ್ಟಕ್ಕೆ. ಆವಾಗಲೇ ಹೇಳಿದ್ನಲ್ಲ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಅದು ಈ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ, ದೇವ್ರ ದರ್ಶನ ಎಲ್ಲ ಆಯಿತು. ಇವತ್ತು ಓಟನ್ ದಿವಸ ಇರೋದ್ರಿಂದಾಗಿ ಅಷ್ಟೊಂದೇನು ರಶ್ ಏನಿರಲಿಲ್ಲ, ಫುಲ್ ಖಾಲಿ ಇತ್ತು. ಆರಾಮಾಗಿ ದೇವ್ರ ದರ್ಶನ ಆಯಿತು. ನೋಡ್ತಾ ಇರ್ಬೋದು, ಇಲ್ಲೂ ಎಲ್ಲ ಯಾರೂ ಜನ ಇಲ್ಲ. ನಮ್ಮ ಅಣ್ಣ, ನಮ್ಮ ದೊಡ್ಡಣ್ಣ ಮಾತ್ರ ಇದ್ದಾರೆ. 3 ಜನನೂ ಬಂದಿದ್ವಿ. ಒಳ್ಳೆ ದರ್ಶನ ಆಯಿತು. ದೇವ್ರ ಪ್ರಸಾದನೂ ಸಿಕ್ತು. ದೇವ್ರ ಪ್ರಸಾದ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ 3:30 ಗಂಟೆನೂ ಇರುತ್ತೆ. ಬಂದರೆ ಇಲ್ಲಿ ದೇವ್ರ ಪ್ರಸಾದನೂ ತಗೋಬೋದು. ದೇವ್ರ ದರ್ಶನ 3 ಸ್ಲಾಟ್ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಗಂಟ, ಮತ್ತು 3:30ಯಿಂದ ಸಾಯಂಕಾಲ 6 ಗಂಟೆ ಗಂಟ, ಮತ್ತು 7:30ಯಿಂದ 9 ಗಂಟೆ ಗಂಟ. ಆ ಥರ 3 ಸ್ಲಾಟ್ ಇದೆ. 3 ಸ್ಲಾಟಲ್ಲಿ ನೀವು ಬಂದು ದೇವ್ರ ದರ್ಶನ ಮಾಡ್ಬೋದು. ಇಲ್ಲಿ ಕೋತಿಗಳು ಜಾಸ್ತಿ, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ. ನಮಗೆ ಗೊತ್ತಿರಲ್ಲ, ಬಂದು ಕಿತ್ಕೊಂಡು ಹೋಗ್ಬಿಡ್ತವೆ. ಆವಾಗಲೇ ಒಬ್ರದ್ದು ಕಿತ್ಕೊಂಡು ಹೋಗ್ತು. ಅದಕ್ಕೆ ಭಾರಿ ಹುಷಾರಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಅದೇ ಇದು ತುಂಬ ಚಿಕ್ಕ ವೀಡಿಯೋ, ಏನಕ್ಕಂದರೆ ದೇವ್ರನ್ನೆಲ್ಲ ತೋರ್ಸೋಕ್ಕಾಗಲ್ಲ. ದೇವಸ್ಥಾನ ಸರೌಂಡಿಂಗಲ್ಲೆಲ್ಲ ನಿಮಗೆ ವೀಡಿಯೋನೇ ಮಾಡೋಕ್ಕಾಗಲ್ಲ. ಸರೌಂಡಿಂಗಲ್ಲೆಲ್ಲ ವೀಡಿಯೋ ಮಾಡೋಕ್ಕೂ ಬಿಡೋದಿಲ್ಲ. ಇಲ್ಲೆಲ್ಲ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ದೆಲ್ಲ ವೋಟ್ ಹಾಕ್ತಾಯಿದ್ದಾರೆ. ನಾವು ಬೆಳಗ್ಗೆನೇ ವೋಟ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಬೆಂಗಳೂರಿಂದ. ಪರವಾಗಿಲ್ಲ, ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ವೋಟ್ ಹಾಕ್ತಾ ಇರೋದಲ್ಲ. ಏನು ನೋಡಿದ್ರಲ್ಲ, ಅದು ದೇವಸ್ಥಾನದ ಹತ್ರ ಇಲ್ಲಿ ಓಟಿಗೆ. ಇಲ್ಲಿ ನೋಡಿ ಎಷ್ಟು ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ನಾವು ಹೋಗ್ಲಿ ಅಂತಲೇ ಕಾಯ್ತಾ ಇರ್ತಾರೆ. ಯಾವ ಲೈನ್ ಇಲ್ಲ, ಏನಿಲ್ಲ. ಹೋದ ತಕ್ಷಣ ಆಗ್ತಾ ಬಂದ ಅಷ್ಟೇ. ಇದೇ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ. ಇದೆಲ್ಲ ನೀವು ಬಂತಂದರೆ ಒಂದು 2 ದಿವಸ ಫ್ರೀ ಮಾಡ್ಕೊಂಡು ಬನ್ನಿ. ಒಳ್ಳೆ ಪ್ಲೇಸಸ್ ಇದೆ, ಇಲ್ಲೆಲ್ಲ ನೋಡ್ಬೋದು. ಬಸ್ ಕೂಡ ಇದೆ, ಬಸ್ಸಿಗೆ ಹೋಗ್ತಾಯಿದ್ದೀವಿ. ಸಿಗ್ತೀನಿ ರೀ ನಿಮಗೆ. ನೀವಿಲ್ಲಿ ಬಂದರೆ ದೇವಸ್ಥಾನ, ಅರಮನೆ, ಝೂ ಎಲ್ಲ ತುಂಬ ದೂರ ಏನಿಲ್ಲ, ಎಲ್ಲ ಹತ್ರನೇ ಇದ್ದಾವೆ. ಡಿಸ್ಟೆನ್ಸು ಒಂದು ದಿವಸದಲ್ಲಿ ನೀಟಾಗಿ ಕವರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಝೂಗೆ ಮಾತ್ರ ಟೈಮ್ ಹಿಡಿಯುತ್ತೆ. 5:30ಗೆ ಝೂ ಕ್ಲೋಸು. ನೋಡಿ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಬನ್ನಿ. ರೋಡ್ದು ಲೈನ್ನ ಫಾಲೋ ಮಾಡಿ, ಸುಮ್ಮನೆ ಹಂಗೆಲ್ಲ ಹೋಗಬೇಡಿ. ಥರ ಇದೆ. ಮೇಯ್ನ್ ಸಿಟಿ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂತಂದರೆ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ರೋಡಲ್ಲೇ ನಿಮಗೆ ಒಂದು ದೊಡ್ಡದೊಂದು ವಾಚ್ ಟವರ್ ಇದೆ. ಆ ವಾಚ್ ಟವರಲ್ಲೇ ಒರಿಜಿನಲ್ ಹನುಮಂತು ಪಲಾವ್ ಸಿಗುತ್ತೆ ನಿಮಗೆ. ಈ ಸರ್ಕಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. 1.5 ಕಿಲೋಮೀಟ್ರ್. ರೋಡ್ ತುಂಬ ಇದೆ ನಿಮಗೆ ಹನುಮಂತು ಪಲಾವ್ ಅಂತ. ಬಟ್ ನಿಮ್ಮ ಮ್ಯಾಪಲ್ಲಿ ಹಾಕಿದ್ರೆ ಸಿನ್ಸ್ 1930 ಅಂತ ಬರುತ್ತೆ. ಸೊ ಅದು ಒರಿಜಿನಲ್ ಹನುಮಂತು ಪಲಾವ್. ಮೈಸೂರಿಗೆ ಬಂದರೆ ಅದನ್ನು ಮಿಸ್ ಮಾಡಿಬಿಡಿ. ಅದಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲೊಂದು ವಾಚ್ ಟವರ್ ಇದೆ, ವಾಚ್ ಟವರ್ ನೋಡಿ.
ಮೈಸೂರು ಫೇಮಸ್ ವಾಚ್ ಟವರು. ಪಕ್ಕದಲ್ಲೇ ಅಂಬೇಡ್ಕರ್ ಅವರ ಇದಿದೆ, ಸ್ಟ್ಯಾಚು ಇದೆ, ಅದನ್ನು ನೋಡ್ಬೋದು. ಮತ್ತು ಇದೇ ರೋಡು ತುಂಬ ಚೆನ್ನಾಗಿದೆ, ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು. ಸಿಟಿ ಬಸ್ ಸ್ಟಾಪಿಂದ ಬರ್ತಾ ಗಾಡಿ ಮಾಡ್ಕೊಂಡು ಹೋಗೋದಿದ್ರೆ ಹೋಗ್ಬೋದು, ಬಟ್ ಏರಿಯಾ ನೋಡಬೇಕು ಅಂದರೆ ನಡ್ಕೊಂಡು ಹೋದ್ರೇ ಬೆಸ್ಟ್. ತುಂಬ ದೂರ ಏನಿಲ್ಲ, ಎಲ್ಲ ಹತ್ರನೇ ಇದೆ. ಝೂ, ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್, ಚಾಮುಂಡಿ ಬೆಟ್ಟ ಎಲ್ಲ ಹತ್ರನೇ ಇದೆ. ತುಂಬ ದೂರ ಏನಿಲ್ಲ, ಎಲ್ಲ 1/2 hour 10 ನಿಮಿಷ ಆ ಥರ ಜರ್ನಿ ಅಷ್ಟೇ. ಚೆನ್ನಾಗಿದೆ ನೋಡಿ ವಾಚ್ ಟವರ್. ಅಣ್ಣ 5 ಗಂಟೆ ಕರೆಕ್ಟಾಗಿ ತೋರಿಸ್ತಾ ಇದೆ ಆಗಲೇ. ಎಷ್ಟು ಹಳೇದಾದರೂ ಇನ್ನೂ ಕರೆಕ್ಟ್ ಟೈಮ್ ತೋರಿಸ್ತಾ ಇದೆ. ಮೈಸೂರ್ದು ರೋಡು ಸಂಧಿ ಎಲ್ಲ ತೋರಿಸ್ತಾ ಇದ್ದೀವಿ. ನಮ್ಮ ಎಫರ್ಟ್ಗೆ ನೀವು ಲೈಕ್ ಮಾಡಲೇಬೇಕು. ಮೈಸೂರು ಫೇಮಸ್ ಥಿಯೇಟರು ಸಂಗಮ್ ಥಿಯೇಟರು. ನೀವು ಇಲ್ಲೆಲ್ಲ ಬರೋಕ್ಕಾಗಲ್ಲ, ಬಂದರೂ ಫಿಲಮ್ಗೆ ಹೋಗೋಕ್ಕಾಗಲ್ಲ, ಬರೀ ನೋಡ್ಕೊಳ್ಳಿ ಈಚೆಯಿಂದ. ಒಂದು ಸ್ಯಾಡ್ ನ್ಯೂಸು, ರಾಮ್ ಬಾಣಮ್ ಅಂತ ಯಾವುದೋ ತೆಲುಗು ಫಿಲಮ್ ಹಾಕ್ಕೊಂಡವ್ರೆ. ಬಂದು ಯಾರಾದರೂ ಮಾತಾಡೋಂಗಿದ್ರೆ ಮಾತಾಡ್ಬೋದು, ಲೊಕೇಶನ್ ಹಾಕಿರ್ತೀನಿ. 1933ನೇ ಇಸ್ವಿಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಸಿರೋಂಥ ಚರ್ಚಿದು. ಯಾವುದೇ ಜಾತಿ ಭೇದ ಭಾವ ಎಲ್ಲ ಏನೂ ಮಾಡ್ದಲೆ ಹಿಂದೂ ಆಗಿದ್ರು ಅವರು ನಮ್ಮ ಚರ್ಚ್ ಏನಿದೆಯಲ್ಲ ಇದನ್ನು ಕಟ್ಟೋದಕ್ಕೂ ಅವ್ರ ಕಡೆಯಿಂದನೇ ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಚರ್ಚು. ಮೈಸೂರಿಗೆ ಬಂದರೆ ಈ ಚರ್ಚ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನಾನು ನಿಮಗೆ ಆ ಚರ್ಚ್ನ ತೋರಿಸ್ತೀನಿ. ಮತ್ತು ಈ ಚರ್ಚು ಇಡೀ ಇಂಡಿಯಾದಲ್ಲೇ ಅತ್ಯಂತ ಉದ್ದವಾದ ಗೋಪುರ ಇರುವಂಥ ಚರ್ಚು. ಈ ಚರ್ಚು ಸೇಂಟ್ ಫಿಲೋಮಿನಾ ಚರ್ಚ್ ಅಂತ ಮೈಸೂರಲ್ಲಿದೆ. ಈ ಚರ್ಚ್ನ ನೀವು ಬಂದರೆ ಮೈಸೂರಿಗೆ ಮಿಸ್ ಮಾಡಲೇಬೇಡಿ, ನೋಡಿ. ಹಾಗಲ್ಲ, ಈ ಮೈಸೂರಲ್ಲಿ ಅದು ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ನೋಡೋಕೆ ಮಾತ್ರ ಹಿಂಗೆ ಕಾಣಿಸ್ತಾ ಇದ್ದೀನಿ. ಶರ್ಟೆಲ್ಲ ಫುಲ್ ತ್ಯಾವ ಆಗ್ಬಿಟ್ಟೈತೆ, ಫುಲ್ ಸ್ನಾನ ಮಾಡ್ದಂಗೆ ಆಗ್ಬಿಟ್ಟೈತೆ. ಮುಂದೆನೇ ಕಾಣಿಸ್ತಾ ಇದೆ ಫಿಲೋಮಿನಾ ಚರ್ಚು. ಹೋಗ್ತಾ ಇದ್ದೀನಿ, ನೋಡೋಣ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ತೀನಿ, ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ. ನೋಡೋಣ, ಮುಂದೆನೇ ಕಾಣಿಸ್ತಾ ಇದೆ, ಫುಲ್ಲು ಸಿಮೆಂಟ್ ಕಲರ್ ಕಾಣಿಸ್ತಾ ಇದೆ. ನೋಡೋಣ. ಫೈನಲಿ ಮೈಸೂರಿನ ಫೇಮಸ್ ನಿಜ ನೋಡ್ತಾ ಇದ್ರೆ ಮಾತೇ ಬರ್ತಾಯಿಲ್ಲ. ಸಕ್ಕದಾಗಿ ಕಟ್ಟಿದ್ದಾರೆ, ನೋಡ್ತೀರಾ ನೀವು? ವಾ ಸಕ್ಕದಾಗಿದೆ. ನಾನು ಇಲ್ಲಿ ಏನು ಹೇಳ್ತಿದ್ದೀನಲ್ಲ, ಇಲ್ಲಿ ಬಂದು ನೋಡಿ. We're gonna burn it down. Burn it down. I killed it, it's murder. I killed it, it's murder. I killed it, it's murder. ಫಿಲೋಮಿನಾ ಅವರು ಒಂದು ವಿಶೇಷವಾದಂಥ ಶಕ್ತಿಯನ್ನು ಹೊಂದಿರ್ತಾರೆ. ಅವರು ಇಲ್ಲಿ ಕಷ್ಟ ಅಂತ ಬಂದವ್ರಿಗೆಲ್ಲ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಮತ್ತು ಅವ್ರಿಗೆ ಕಷ್ಟ ಪರಿಹಾರ ಮಾಡ್ಕೊಳ್ಳೋಂಥ ಶಕ್ತಿನ ಅವ್ರು ಕೊಡ್ತಾ ಇರ್ತಾರೆ. ಅಂಥ ಒಂದು ದೈವತ್ವದ ಒಂದು ಶಕ್ತಿನ ಅವ್ರು ಹೊಂದಿರ್ತಾರೆ. ಹಾಗಾಗಿ ಅವರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿರುತ್ತೆ. ಮತ್ತು ಅವರು ಅವರು ಇಂಡಿಯಾದಲ್ಲಿ ಅವರು ಜೀವನ ಬಿಡಲ್ಲ, ಅವ್ರ ಜೀವನ ಬೇರೆ ದೇಶದಲ್ಲೇ ಬಿಡ್ತಾರೆ, ಫ್ರಾನ್ಸಲ್ಲಿ. ಸೊ ಅಲ್ಲಿಂದ ಅವರ ಅವಶೇಷನ ತೊಗೊಂಡು ಬಂದು ಇಲ್ಲಿ ಅವ್ರದ್ದು ಶಿಲ್ಪನ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಯಾರ ಹತ್ರನೂ ಅವಾಗ ಹಣನೇ ಇರಲ್ಲ, ಇಷ್ಟು ದೊಡ್ಡದು ಮಾಡಬೇಕು ಅನ್ನೋ ಇದು ಇರಲ್ಲ, ಥಿಂಕಿಂಗು ಇರಲ್ಲ. ಸೊ ಅವಾಗ ಏನಾಗುತ್ತೆ, ಅವ್ರ ಅವಶೇಷನ ನೋಡೋಕ್ಕೆ ಬರ್ತಾರಲ್ಲ ಜನ, ಅವರಿಂದ ಯಾರ್ಯಾರಿಗೆ ಏನು ಒಳ್ಳೆಯದಾಗಿರುತ್ತೆ ಅವರೆಲ್ಲ ಏನು ಬರ್ತಾರಲ್ಲ ಜನ, ಆ ಜನ ಕೊಟ್ಟಿದ್ದ ದುಡ್ಡು ಇವರು ಊಹೆನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೇಣಿಗೆ ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ. ಆ ದುಡ್ಡಿಂದನೇ ಇಷ್ಟು ದೊಡ್ಡ ಚರ್ಚ್ನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾಲ್ವಡಿ ಕೃಷ್ಣರಾಜ ಅವರ ಸಹಾಯ ಕೂಡ ಇರುತ್ತೆ. ಸೊ ಹಂಗಾಗಿ ಇಷ್ಟು ದೊಡ್ಡ ಚರ್ಚ್ ನಿರ್ಮಾಣ ಆಗುತ್ತೆ. ಸೊ ಇದು ಮೈಸೂರಿಗರಿಗೆ ಹೆಮ್ಮೆನೇ ಅಂತಲೇ ಹೇಳ್ಬೋದು. ಯಾವುದೇ ಜಾತಿ ಧರ್ಮ ಅಂತ ಏನೂ ನೋಡ್ದಲೇ ಎಲ್ಲರೂ ಬಂದು ದೇಣಿಗೆ ಕೊಟ್ಟು ಇಷ್ಟು ದೊಡ್ಡ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಕಾರಣ ಆಗಿರ್ತಾರೆ. ಅದು ಈ ಚರ್ಚಿನ ವಿಷಯ.
ಚೆನ್ನಾಗಿದೆಯಾ? ಹೆಂಗಿತ್ತಣ್ಣ? ಚೆನ್ನಾಗಿತ್ತಾ? ನಾರ್ಮಲ್ಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ? ಪೀಸ್ ಎಲ್ಲ ಜಾಸ್ತಿ ಇದೆಯಾ ನಾರ್ಮಲ್ಗೂ ಇಲ್ಲಿಗೂ? ಫೈನಲಿ ಮೈಸೂರಿಗೆ ಬಂದು ಒಳ್ಳೆ ಊಟ ಆಯಿತು. ಮೈಸೂರಿನ ಫೇಮಸ್ ಹನುಮಂತು ಪಲಾವ್, ಮಟನ್ ಪಲಾವ್ ತಿಂದಿದ್ದಾಯಿತು. ಕ್ವಾಂಟಿಟಿ ಅಂತೂ ಮಸ್ತಿದೆ, ಒಬ್ಬರು ತಿನ್ನೋಷ್ಟೊತ್ತಿಗೆ ಸುಸ್ತೇ ಆಗುತ್ತೆ. ಪೀಸ್ ಅಂತೂ ಇಲ್ಲಾಂದರೂ 8ರಿಂದ 10 ಪೀಸೇ ಹಾಕಿದ್ರು, ಮಟನ್ನೇ ಹಾಕಿದ್ರು. ಕರೆಂಟ್ಲಿ 270 ರೂಪಾಯಿ ಇದೆ ಒಂದು ಮಟನ್ ಪಲಾವು. ಬಟ್ ಅವ್ರು ಕೊಡೋ ಪೀಸ್ ಏನಿದೆಯಲ್ಲ ಮಸ್ತಿದೆ, ಕೊಡ್ಬೋದು. ಕ್ವಾಂಟಿಟಿ ಮತ್ತು ಕ್ವಾಲಿಟಿನೂ ಓಕೆ. ಕ್ವಾಲಿಟಿನೂ ಏನಂದರೆ ಮಸಾಲೆನೇ ಇಲ್ಲ ನಿಮಗೆ, ಆರಾಮಾಗಿ ಒಳ್ಳೆ ನ್ಯಾಚುರಲ್ ಮನೆಯಲ್ಲಿ ಬಿರಿಯಾನಿ ತಿಂದಂಗೆ ಇದೆ, ಸಖತ್ತಾಗಿದೆ. ನನಗೊಂದು ಎಣಿಸ್ಕೊಂಡೇ ತಿಂದಿದ್ದೀನಿ, ಒಂದು 8ರಿಂದ 10 ಪೀಸ್ ಅಂತೂ ಮಿನಿಮಮ್ ಬಿದ್ದಿತ್ತು. ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಇವಾಗ ಮೈಸೂರು ಝೂಗೆ ಹೋಗ್ತಾಯಿದ್ದೀವಿ, ಸಿಗೋಣ. ಮೈಸೂರು ಝೂ ಹತ್ರ ಸಿಗ್ತೀನಿ ನಿಮಗೆ. ಸ್ಟೇಡಿಯಂ ಚಾಮರಾಜೇಂದ್ರ ಝೂಗೂ ಎಂಟ್ರಿ ಕೊಟ್ಟಿದ್ದೀವಿ. ಮೈಸೂರು ತುಂಬ ಲಾಂಗಾಗಿ ಏನು ವೀಡಿಯೋ ಮಾಡಲ್ಲ, ಶಾರ್ಟಾಗಿ ಮಾಡಿಬಿಡ್ತೀನಿ. ಯಾಕಂದರೆ ಇದು ಜಸ್ಟ್ ಮೈಸೂರನ್ನ ಕವರ್ ಮಾಡ್ತಾ ಇರೋದಷ್ಟೇ. ನೋಡಿ, ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆ ಪಕ್ಷಿಗಳು ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಫುಲ್ಲು ಸೌಂಡು, ಗಿಜಿ 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 ಅಂತ. ಮನುಷ್ಯರದ್ದು ಅರ್ಧ, ಅದ್ರ ಜೊತೆಗೆ ಪಕ್ಷಿಗಳು. ಎಲ್ಲ ನಾರ್ಮಲ್ಲೇ, ಮಾಮೂಲಿ ಪಕ್ಷಿ ಅವುಗಳೆಲ್ಲ ಸೇಮ್ ಬನ್ನರ್ಘಟ್ಟದಲ್ಲಿ ಹೆಂಗಿತ್ತಲ್ಲ ಪಕ್ಷಿಗಳೆಲ್ಲ ಸೇಮ್ ಇಲ್ಲೂ ಹಂಗೆ ಇದ್ದಾವೆ. ಮೇನ್ ಇಂಪಾರ್ಟೆಂಟ್ ಇರೋವಂಥದ್ದು ಮಾತ್ರ ತೋರಿಸ್ತೀನಿ ನೋಡಿ. ಇಂಪಾರ್ಟೆಂಟ್ ನೋಡಲೇಬೇಕು ಅಂತ ಅನಿಸೋವಂಥವನ್ನೆಲ್ಲ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ.
ಝೂಗೆ ಬಂದಿದ್ವಿ, ಝೂ ಎಲ್ಲ ನೋಡಾಯಿತು. ಇಲ್ಲಿ ಕಂಪೇರ್ ಟು ಬನ್ನರ್ಘಟ್ಟ ತುಂಬ ಚೆನ್ನಾಗಿದೆ. ಪ್ರಾಣಿಗಳ ಅವೈಲೇಬಿಲಿಟಿನೂ ತುಂಬ ಜಾಸ್ತಿ ಇದೆ. ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಇದೆ, ಮತ್ತು ಜನನೂ ಜಾಸ್ತಿನೇ ಇರ್ತಾರೆ. ಬಟ್ ಇಲ್ಲಿ ನಿಮಗೇನು ಮೋಸ ಅಂತೂ ಆಗೋಲ್ಲ. ಇಲ್ಲೂ 100 ರೂಪಾಯಿನೇ ಟಿಕೆಟ್. ಮೋಸ ಅಂತೂ ಏನಾಗಲ್ಲ, ಆರಾಮಾಗಿ ಬರ್ಬೋದು ನೀವು. ಪ್ರಾಣಿಗಳು ತುಂಬ ಇದೆ, ಮತ್ತು ಸೀಯಿಂಗ್ ಏನಪ್ಪ ಸೈಟ್ ಸೀಯಿಂಗು ಚೆನ್ನಾಗಿ ಸಿಗ್ತವೆ. ನಿಮಗೆ ಕಾಣಿಸ್ಕೊತವೆ, ಪ್ರಾಣಿಗಳು ಹತ್ರದಲ್ಲೇ ಇರ್ತವೆ, ಬರ್ಬೋದು. ಸರಿ, ಇಲ್ಲಿಗೆ ನಾನು ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಜಸ್ಟ್ ಒಂದು ಸಿಂಪಲ್ ವ್ಲಾಗ್ ಇದ್ದಷ್ಟೇ, ಫುಲ್ಲು ಕಂಪ್ಲೀಟ್ ಏನಿರಲಿಲ್ಲ. ಜಸ್ಟ್ ಮೈಸೂರನ್ನು ಕವರ್ ಮಾಡೋಣ ಅಂತ ಅಷ್ಟೇ ಮಾಡಿದ್ದು. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್ ಫ್ರಮ್ ಮೈಸೂರು.